ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಯಾವ ವಿಡಿಯೋ ಇದು? ಇವತ್ತೆಲ್ಲಿಗೆ, ಯಾವ ಕಡೆ ಹೋಗ್ತಾ ಇದ್ದಾರೆ, ಪಯಣ ಎಲ್ಲಿಗೆ ಅಂತ ಅಂದ್ಕೋತಿದ್ದೀರಾ? ನಾನಿವತ್ತು ಉಡುಪಿಯ ಕಾಪು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಅದು ಅಲ್ಲದೆ ಮಳೆಗಾಲದಲ್ಲಿ ಯಾವ ರೀತಿಯ ಕಾಪು ಬೀಚ್ ತುಂಬ ಸುಂದರವಾಗಿ ಕಾಣುತ್ತೆ, ಹೇಗೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ, ಎಷ್ಟು ಒಂದು ಸುಂದರವಾಗಿದೆ ಮಳೆಗಾಲದ ಒಂದು ಕಾಪು ಬೀಚ್ನ ನೋಟ ಅಂತೇಳಿ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆ್ಯಡ್ ಸೆನ್ಸ್ನು ಸ್ಕಿಪ್ ಮಾಡಬೇಡಿ. ಹಾಗೆ ಹೈಪ್ ಬಂದರೆ ಹೈಪ್ ಕೊಟ್ಟು ದಯವಿಟ್ಟು ಸಹಕರಿಸಿ. ಹಾಗೆ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ ಅಂತ ಕೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಎಲ್ಲರೂ ಕಾಪು ಬೀಚ್ ಕಡೆ ಹೋಗೋಣ. ಓಕೆ, ರೆಡಿ, ಸ್ಟಾರ್ಟ್. ಬಿಟ್ಟ 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 ಕಿಂಬರ್ ಹೆಲ್ಪ್ ಮಾಡ್ತೀನಿ ಯಾರು. We have in beach, ಕಾಪು ಬೀಚ್. ಎಸ್, ಕಾಪು ಬೀಚಿಗೆ ಹೋಗ್ತಾ ಇದ್ದೀವಿ, ಎಂಜಾಯ್ ಮಾಡ್ತಿದ್ದೀವಿ. ಫಸ್ಟ್ ಡೇ ಇವತ್ತು. ಮಮತಂದು ನಮ್ಮೂರಿಗೆ ಬಂದಿದ್ದಾರೆ. ಫ್ರೆಂಡ್ಶಿಪ್ ಡೇ, ಅದು ನಮಗೆ ಕೋಇನ್ಸಿಡೆನ್ಸ್, ನಮಗೆ ಗೊತ್ತೇ ಇಲ್ಲ ಇವತ್ತು ಫ್ರೆಂಡ್ಶಿಪ್ ಡೇ ಅನ್ನೋದು. ಅದನ್ನು ಮೀಟ್ ಮಾಡಿದ್ದೀವಿ. ನಾವು ರೀಚ್ ಆದ ನಂತರನೇ ಗೊತ್ತಾಗಿದ್ದು. ಅಕ್ಕ ಅಂತ ಹೇಳಿ ನಾನು ತಿಳ್ಕೊಂಡಿರೋದು. ದಿ ಬೆಸ್ಟ್ ಅಕ್ಕ. ಎಸ್ 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 ಎಸ್. ಬನ್ನಿ ಬೀಚಿಗೆ ಹೋಗೋ, ಬೀಚಿಗೆ. ಬನ್ನಿ 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 ಬನ್ನಿ. ನೋಡಿ, ಇವ್ರಿಗೆ ಹುಡುಗಿ ಬೇಕಂತ, ಇಲ್ಲಾದ್ರೂ ಇದ್ರೆ ನೋಡಿ ಹುಡುಗಿ. ನೋಡಿ ನೋಡಿ ಅಲ್ಲ, ಅಂತ ಅಲ್ಲಿ ಚಂದ ಸೋಡಾ ಕುಡಿತಾ ಉಂಟು. ಸೋಡಾ ಕುಡಿ ಕಡೆ ಹಿಡಿದ್ರಿ ಎಲ್ಲ ಶಾಪ್. ಇವತ್ತು ಸಂಡೇ ಆದ್ದರಿಂದ ಕ್ಲೌಡ್ ಜಾಸ್ತಿ ಇರುತ್ತೆ, ಬಟ್ ನಾವು ಬೇಗನೆ ಬಂದಿದ್ದೀವಿ. ಟೈಮ್ ಎಷ್ಟಾಗಿದೆ? ಹಾಂ, 3 o'clock. ಬೇಗ ಬಂದಿದ್ದೀವಿ, ಅದರಿಂದ ಸ್ವಲ್ಪ ಜನ ಕಡಿಮೆ. ಇವ್ರು ಎಲ್ಲಿದ್ದೀರಾ ನೀವು? ಮೇಡಮ್ ಎಲ್ಲಿದ್ದೀರಾ? ನಾವು ಕಾಪು ಬೀಚಲ್ಲಿ ಇದ್ದೀವಿ. ಕಾಪು ಬೀಚಲ್ಲಿದ್ದಾರೆ. ನೋಡಿ ನೋಡಿ, ಎಂತ ಬಿಡ್ತಾನೆ ಬಿಡಂಗೆ. ಇದೇನಿದು? ಇವತ್ತು ಹೋಗ್ಲಿಕ್ಕಿಲ್ಲ ಆಚೆ, ಯಾಕೆ? ಗಾಳಿ ಜೋರಿದೆ. ಐ ಲವ್ ಕಾಪು. ಜಸ್ಟ್ ನೋಡೋದಷ್ಟೇನಾ? ಎಸ್. ಏನಾಗ್ತಿದೆ? ಶಿವ ಬಡ್ಬಡಿಸ್ತಿದೆ. ದೊಡ್ಡದಿದೆ. ಬಿಟ್ರೆ ಇಲ್ಲಿವರೆಗೂ ಬರುತ್ತೇನಾ? ನೋಡಿ ಹೆಂಗಿದೆ ಅದು. ಮೈ ತುಂಬ ಮಮತಾ ಶಿವಪುತ್ರಾಚಾರ್ ಆಲ್ ಇನ್ ಒನ್ ಯೂಟ್ಯೂಬರ್ಸ್ ಇವತ್ತು ಕಾಪು ಬೀಚಲ್ಲಿದ್ದಾರೆ ನೋಡಿ. ಎಸ್ 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 ಎಸ್. ಎಂತ ಗಾಳಿ ಜೋರಿದೆ. ಎಲ್ಲ ಜುಮ್ ಅನ್ಸುತ್ತೆ.
ಕಾಪು ಬೀಚ್. ಕಾಪು ಬೀಚ್ ಎಂಜಾಯಿಂಗ್ ದ ಡೇ, ಫ್ರೆಂಡ್ಶಿಪ್ ಡೇಯಲ್ಲಿ ಅನ್ಎಕ್ಸ್ಪೆಕ್ಟೆಡ್. ಗೊತ್ತಿಲ್ಲ ನಮಗೆ, ಇವತ್ತೇ ಬೆಳಿಗ್ಗೆ ಗೊತ್ತಾಗಿತ್ತು. ಮೆಮೊರೇಬಲ್ ಡೇ, ಒಂದು ನನ್ನ ಲೈಫಲ್ಲಿ ಬರೆದಿಟ್ಕೊಳ್ಳೋ ಅಂಥ ದಿನ ಅಂತ ಹೇಳ್ಬೋದು. ಈ ದಿನ ಯಾವತ್ತೂ ಮರೆಯಲ್ಲ ನಾವು. ಆಲ್ ಇನ್ ಒನ್ ಯೂಟ್ಯೂಬರ್ಸ್ ಇವತ್ತು ಕಾಪು ಬೀಚಲ್ಲಿದ್ದಾರೆ ನೋಡಿ. MSHR ಆಲ್ ಇನ್ ಒನ್. ವಾ ಅಯ್ಯಪ್ಪ, ಇದೆಂತ ಗಾಡಿ ಜೋರಿದೆ. ಓ ಮೈ ಗಾಡ್. ಗಾಳಿ ತುಂಬ ಇದೆ ಯಪ್ಪ, ಗಾಳಿ ಎಷ್ಟಿದೆ ನೋಡಿ. ಸಮುದ್ರದ ಅಲೆಗಳು ತುಂಬ ಜೋರಾಗಿ ಬರ್ತಾ ಇದೆ. ನೋಡಲಿಕ್ಕೆ ಚಂದನೂ ಇದೆ, ಅಷ್ಟೇ ಒಂದು ರೌದ್ರ ನರ್ತನವಾಗೂ ಇದೆ ಸಮುದ್ರ. ಅದಕ್ಕೆ ಹೇಳೋದು, ಪ್ರಶಾಂತತೆನೋ ಎಷ್ಟಿದೆನೋ ಅಷ್ಟೇ ಒಂದು ನೋಡಿ. ರಾಜಮಾತೆ ನೋಡಿ. ಇದೆ ಅಂತ ನೀರು ಆ ಕಡೆಯಿಂದ ಬರುತ್ತೆ, ಹಂಗೆ ಅಲೆಗಳಿದ್ದ ಅಲೆ ಬರುತ್ತಲ್ಲ, ಅಲೆ ಬಂದಾಗ ಅದ್ರದ್ದು ನೀರು ಬಂದು ಇಟ್ಬಿಟ್ಟು. ನಾನು ರೇಷ್ಮಕ್ಕೆ ಎಲ್ಲ ಬಂದು ಕುತ್ಕೊಂಡು ಆಟ ಆಡಿದ್ವಿ. ಇಲ್ಲಿ ಆಟ ಆಡಿದ್ದು ಮೇಲ್ಗಡೆ. ಅಯ್ಯಪ್ಪೋ, ಏನಿದು ಇಷ್ಟು ರೌದ್ರಾವತಾರದಲ್ಲಿದೆ. ಹುಳ ಇದೆ ತಾನೆ, ಹುಳ ಇದೆ, ಬೇಡ ಇದು. ಇದ್ರೋ ಹುಳ ಇಲ್ಲ ಮತ್ತೆ ಸಾಕಾ? ಬನ್ನಿ. ಮೇಲೆ ಹತ್ತಿ ಬರೋ ವರ್ಷಕ್ಕೆ ಸಾಗೋಯ್ತು. ಮೇಲ್ಗಡೆ ಸಮುದ್ರದ ನೋಟ ತೋರಿಸ್ತೀನಿ, ಮೇಲ್ಗಡೆ ಕಾಣುತ್ತೆ ಅಂತ ಹೇಳಿದ್ದೀನಿ. ಲೈಟ್ ಹೌಸ್. ಹಾಂ, ಲೈಟ್ ಹೌಸ್ ಇದರಲ್ಲಿ ಮೇಲ್ಗಡೆಯಿಂದ ವ್ಯೂ ಹೇಗೆ ತೋರಿಸ್ತೀನಿ ನಿಮಗೆ ಅಂತ ಹೇಳ್ಕೊಂಡಿರ್ತೇನೆ. ಈ ಕಡೆ ಬಂದರೆ ನೋಡಿ, ಫುಲ್ ಎಂಜಾಯ್. ಇದು ಟಿಪ್ಪು ಸುಲ್ತಾನ ಕಟ್ಟಿದಂತಹ ಒಂದು ಲೈಟ್ ಹೌಸು. ಎವ್ರಿ ಡೇ ಅಂದರೆ ಎವ್ರಿ ಸಂಡೇಲಿ ತುಂಬ ಚೆನ್ನಾಗಿರುತ್ತೆ, ಪ್ಲೇಸ್ ತುಂಬ ಚೆನ್ನಾಗಿದೆ. ವೀಕೆಂಡ್ ಅಂತೂ ತುಂಬ ಚೆನ್ನಾಗಿರ್ತಾರೆ. ನೀವು ಈ ಕಡೆ ಉಡುಪಿ ಕಡೆ ಬಂದರೆ
ಪ್ರೇಕ್ಷಣೀಯ ಸ್ಥಳ ತುಂಬ ಚೆನ್ನಾಗಿದೆ. ಈ ಸ್ಥಳ ನೋಡಿ ಆನಂದಿಸಿ ಮೈಂಡ್ ಫ್ರೀ ಮಾಡ್ಕೊಳ್ಳಿ. ನೋಡಿ ನಾವು ಸಾಯಂಕಾಲ ಬಂದಿಲ್ಲ, ಒಂದು 3 ಗಂಟೆ ಸುಮಾರು ಬಂದಿರೋದು, ಆದರೂ ಇಷ್ಟು ಜನ ಇದ್ದಾರೆ. ಇನ್ನು ನೀವು ವೀಕೆಂಡು ಹಬ್ಬಗಳಲ್ಲಿ ಗೌರ್ಮೆಂಟ್ ಹಾಲಿಡೇಸಲ್ಲಿ ಬಂದರೆ ಇನ್ನೂ ತುಂಬ ಹೆಚ್ಚಾಗಿ ಜನ ಇರ್ತಾರೆ ಇಲ್ಲಿ. ಇವತ್ತು ಸಮುದ್ರ ನೋಡೋಕ್ಕೆ ಅಷ್ಟೊಂದು ರಭಸವಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಲೈನ್ ಎಲ್ಲ ಹಾಕಿದ್ದಾರೆ, ಅದ್ರ ಹತ್ರ ಹೋಗಿ ಆಟ ಆಡೋ ಹೋಗಿಲ್ಲ. ಸೊ ನೋಡಿ ಆಟಾಡಿ, ಜೀವಕ್ಕೆ ಹಾನಿ ಮಾಡ್ಕೋಬೇಡಿ. ಓಕೆ, ಇದು ನೋಡಿ ಸಮುದ್ರ. ಇದು ನೋಡಿ ಸಮುದ್ರ. ಇಲ್ಲಿ ತೆರೆ ಬಂದು ಅದು ನೀರೆಲ್ಲ ತೆರೆ ನೀರು ಇಳಿದಿರುತ್ತಲ್ಲ, ಆ ನೀರೇ ಈ ಥರ ಒಂದು ಸಣ್ಣ ನದಿ ಟೈಪ್, ಅಂದರೆ ಕೆರೆ ಟೈಪ್ ಆಗಿದೆ, ಹೊಂಡ ಟೈಪು. ಇದು ಸಹ ಸಮುದ್ರದ ನೀರೇ, ತೆರೆ ಬಂದಿರೋ ನೀರು. ಈ ಥರ ತೆರೆ ಬಂದಿರುತ್ತಲ್ಲ, ಈ ವೀಕ್ ಆಗ್ತದ, ನೆಕ್ಸ್ಟ್ ವೀಕ್ ಆಗ್ತದ. ಸರಿ ಮೊಬೈಲ್ ಒಳಗಿಡುವ ಏನ ಮೊಬೈಲ್ ರಿಂಗ್ ಅಪ್ಪನೇ ಪೂರಿನ ನಿನ್ನ ಮೊಬೈಲ್ ಅಲೆ ಬರ್ತಿದ್ದಲ್ಲ, ಆ ಅಲೆ ನೀರೆಲ್ಲ ಇಲ್ಲಿ ಸೇರ್ಪಡೆ ಆಗಿದೆ. ಅದು ಚಿಕ್ಕದಾಗಿ ಹಳ್ಳ ಟೈಪ್ ಕೂತ್ಕೊಂಡಿದೆ ಇದೆಲ್ಲ, ಅಲ್ಲಿರೋ ನೀರೆಲ್ಲ ಅದು ಅದಕ್ಕೆ ಶಾಂತವಾಗಿದೆ. ಅದೇ ತೆರೆದು ನೀರು ತಿರ್ಗಿಸೋದನ್ನು 3 ನಿಂತೊಂದು ಹಾಡು ಕಾಣದ ಕಡಲೆ ಅಂತ ಹಾಡು ಹೇಳೋದು ಬರಕ್ಕ. ನೀವು ಹೇಳಿ, ನಾವು ವಿಡಿಯೋ ಮಾಡ್ತೀನಿ. ಹಾಂ 3 ಇದೆ. ನಮ್ಮ ಇರೋವರೆಗೆ ನಾನಿಲ್ಲ
ಓಡಿ ಅದ್ರ ಜೊತೆ ಓಡಿ ಸ್ವಲ್ಪ. ನೋಡಿದ್ರಲ್ಲ ನಾವು ಯಾವ ರೀತಿ ಕಾಪು ಬೀಚ್ನಲ್ಲಿ ಯಾವ ರೀತಿ ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಹೇಳಿ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋದಾಗ, ಫ್ರೆಂಡ್ಸ್ ಜೊತೆ ಹೋದಾಗ ಯಾವ ರೀತಿ ಎಂಜಾಯ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.